ಚೇರ್ಮನ್ ಬೇಲೂರು ಕೃಷ್ಣಮೂರ್ತಿನ MNC ಮಾಡಿ ಲಿಂಗಾಯತರ ಪೈಕಿ ಒಬ್ಬರನ್ನು ಸಕಲೇಶ್ವರದಲ್ಲಿ MNC ಮಾಡಿ ತೀರ್ಮಾನ ಆಗಬೇಕು. ತೀರ್ಮಾನ ಕೊಡೋರು ಎಲ್ಲೋ ಇದ್ದಾರೆ. ದೇವೇಗೌಡರು ಅವ್ರ ಮಕ್ಕಳು ಮೊಮ್ಮಕ್ಕಳು ತೀರ್ಮಾನ ಆಗಬೇಕು. ಎಷ್ಟೊಂದು ಆಪಾದನೆ. ಈ ಮಾಧ್ಯಮಗಳನ್ನು ತೆಗೆದರೆ ಬೆಳಿಗ್ಗೆ ಅಂದರೆ ದೇವೇಗೌಡ, ರೇವಣ್ಣ, ಕುಮಾರಸ್ವಾಮಿ ಅವ್ರ ಮಕ್ಕಳು ಎಷ್ಟು ಅಸೂಯೆ. ಎಷ್ಟು ನಾನು ಆಮೇಲೆ ಹೇಳ್ತೀನಿ, ದಯಮಾಡಿ ಆಮೇಲೆ ಅದರ ಅವಶ್ಯಕತೆ. ದೇವೇಗೌಡರು ತಮ್ಮ ಮಕ್ಕಳಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲ, ದೇವರ ಸಾನ್ನಿಧ್ಯದಿಂದ ಬಂದಿದ್ದಾನೆ. ಯಾರಿಗೆ MNC ಮಾಡಿದ ಸಭೆಯಲ್ಲಿ ಹೇಳಿ. ರೇವಣ್ಣ ಓದ್ತಾ ಇದ್ದ, ಯಾರಿಗೆ ಮಾಡ? ನಮ್ಮ ಹಿರಿಯರು ಯೋಚನೆ ಮಾಡಿ ಏನಾಯಿತು. ಅದಾದ್ಮೇಲೆ ಮತ್ತೆ ಯಾರಿಗೆ MNC ಮಾಡ? ಅಣ್ಣ ಚಾಕ್ಲಿ ದೊಡ್ಡಗೌಡರು ಇರ್ಬೋದು, ಕೆರಗೋಡು ಪುಟ್ಟಸ್ವಾಮಿಗೌಡರು ಇರ್ಬೋದು, ಹಿಂದಳ್ಳಿಯ ಜವರೇಗೌಡರು ರಾಜ್ಯಸಭಾ ಮೆಂಬರ್ ಮಾಡಿ ಇದೇ ತಾಲೂಕಿಂದ ಹೇಳಿ ತೀರ್ಮಾನ ಮಾಡಿ. ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಮಾತ್ರ ಹೇಳ್ತಾರೆ ಅಂತ ಹೇಳಿ ಒಂದು ಆಪಾದನೆ. ತೀರ್ಪು ನಿಮ್ಮಿಂದ ಆಗಬೇಕು, ನನ್ನ ಕ್ಷೇತ್ರದ ಮಹಾಜನತೆಯಿಂದ ಆಗಬೇಕು. ಹೌದು, ಶರೀರದಲ್ಲಿ ಶಕ್ತಿ ಇರೋರಿಗೂ ದುಡಿತೀನಿ ನಾನು, ಮನೆಯಲ್ಲಿ ಮಲಗೋದಿಲ್ಲ, ದುಡಿಯುವ ಶಕ್ತಿ ಇದೆ, ಮನಸ್ಸಿದೆ. ಆದರೆ ಮನುಷ್ಯನ ಶಕ್ತಿ ವಯಸ್ಸಿಗೆ ಅನುಗುಣವಾಗಿ ಕುಗ್ಗುತ್ತಾ ಹೋಗುತ್ತೆ. ಎಷ್ಟು ಜನ ಮಾಡಬೇಕು ಹೇಳಿದ್ರು. ಚೌಡಯ್ಯನವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಬಿಳಿ ಚೌಡಯ್ಯನವರು ಯಾವ್ಯಾವ ಸಮಾಜಕ್ಕೆ ಏನೇನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳುವಾಗ ಹರಿಜನರಿಗೆ ಏನೇನು ಮಾಡಿದ್ರು, ಯಾರಿಗೆ ಅನ್ಯಾಯ ಮಾಡಿದ್ರು. ಹೊರಗಡೆ ಏನು ಮಾಡಿದ್ರಿ ಬೇಡ. ಹಾಸನದಲ್ಲಿ ಚೌಡಯ್ಯನವರು ಸಮಾಜಕ್ಕೆ ಸೇರಿದಂಥವ್ರನ್ನ KPSC ಚೇರ್ಮನ್ವರೆಗೂ ತಗೊಂಡ್ರೆ, ಅವರೆಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮ ಆಶೀರ್ವಾದದೊಂದಿಗೆ, ಚೆನ್ನಕೇಶ್ವರನ ಆಶೀರ್ವಾದದೊಂದಿಗೆ ನಾನು ಪ್ರಜ್ವಲ್ಗೆ
ಕೊನೆ ಒಂದು ಮಾತು ಹೇಳ್ತೀನಿ. ಕೊನೆಯ ಒಂದು ಮಾತು ಹೇಳ್ತೀನಿ. ಇವತ್ತಿನ ಉತ್ಸಾಹ ಏನಿದೆ 18 ಏಪ್ರಿಲ್